ಇವತ್ತಿನ ದಿನ ನಮ್ಮ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಏನು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಹೆಸರನ್ನು ಬದಲಾಯಿಸಿಬಿಟ್ಟು ಅದರ ಸಂಪೂರ್ಣ ಆತ್ಮವನ್ನೇ ಬದಲಾಯಿಸಿ VBG ರಾಮ್ಜಿ ಅಂತ ಹೊಸ ಬಿಲ್ಲನ್ನು ಏನು ಜಾರಿಗೆ ತರ್ತಾ ಇದ್ದಾರೆ ನಮ್ಮ ಕೇಂದ್ರ ಸರ್ಕಾರ, ಇದರ ವಿರುದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ನ ಮುಖಂಡರು ಕಾರ್ಯಕರ್ತರು ದಾವಣಗೆರೆ ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸಮೀಕ್ಷೆಯನ್ನು ಮಾಡಿದ್ರು. ಅದು ರಾಜ್ಯ ಸರ್ಕಾರ ಮಾಡಿದ ಸಮೀಕ್ಷೆಯಲ್ಲಿ ಅವರಿಗೆ 95ರಷ್ಟು ಜನಾಭಿಪ್ರಾಯ ಸಂಗ್ರಹವಾಗಿದೆ. ಅವರು ಮತ್ತೊಂದು ಅವರು ಸುಳ್ಳು ಬಯಲಾಗಿದೆ ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ. ಅನ್ನೋದೊಂದು ಸಮೀಕ್ಷೆ ಮಾಡಿದ್ದಾರೆ. SIR ಎಂದು ಕೇಳ್ತಾ ಇದ್ದಾರೆ. BV ಪ್ಯಾಟ್ ಎಂದು ಅಲ್ಲ, ಸಮೀಕ್ಷೆ ಬಂದಿದೆ, ಈಗ ರಿಪೋರ್ಟ್ಸು ನಾವು ಕೂಡ ಡಿಸ್ಕಸ್ ಮಾಡಬೇಕು. ಬಟ್ ಏನು ದಾಖಲೆಗಳನ್ನು ರಾಹುಲ್ ಗಾಂಧೀಜಿಯವರು ದೇಶದ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ, 3 ಪ್ರೆಸ್ ಮೀಟ್ ಮಾಡಿ ದಾಖಲೆ ಸಮೇತ ಅವರು ಕೂಡ ಹೇಳಿದ್ದಾರೆ. ಹೌದ್ರಾ? ದಾಖಲೆ ಇಲ್ದಂಗೆ ಎಂದೂ ಕೂಡ ಅವ್ರು ಪ್ರೆಸ್ ಮೀಟ್ ಮಾಡಿಲ್ಲ. ಎಲ್ಲಿ ಆಲಂದ ಕ್ಷೇತ್ರ ಇರ್ಬೋದು, ಎಲ್ಲಿ ಮತಗಳ ವೋಟ್ ಚೋರಿ ಆಗಿದೆ ಅದ್ರ ಬಗ್ಗೆ, ಮತ್ತು ಎಲೆಕ್ಷನ್ ಕಮಿಷನ್ ಕೂಡ ರಾಹುಲ್ ಗಾಂಧಿ ಅವರು ಏನೇ ಆರೋಪ ಮಾಡಿದರೂ ಕೂಡ ಸಮರ್ಥವಾಗಿ ಉತ್ತರ ಕೊಟ್ಟಿಲ್ಲ. ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ. ಈಗ ಜನರು ಈ ರೀತಿ ಒಂದು ಸರ್ವೆ ಮಾಡಿದ್ದಾರೆ, ರಿಪೋರ್ಟ್ ಬಂದಿದ್ದಾರೆ, ವಿ ಹ್ಯಾವ್ ಟು ಆಕ್ಸೆಪ್ಟ್ ದ ಸರ್ವೆ ರಿಪೋರ್ಟ್. ಬಟ್ ಅಷ್ಟೇ ನಿಜಾಂಶ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಪ್ರತಿಯೊಂದು ಪ್ರೆಸ್ ಮೀಟ್ನಲ್ಲೂ ದಾಖಲೆ ಸಮೇತ ಕೊಟ್ಟಿದ್ದೇವೆ. SIR ಬಗ್ಗೆ ಅಂದರೆ ಇಲ್ಲಿ ಏನು ಉಪಚುನಾವಣೆ ಬರ್ತಾ ಇದೆ, ದಾವಣಗೆರೆ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಾಂಗ್ಲಾ ಮತದಾರರಿದ್ದಾರೆ ಅಂತ BJಪಿಯವರು ಆರೋಪಿಸ್ತಾ ಇದ್ದಾರೆ. SIR ಅಲ್ಲಿ ಪರಿಷ್ಕರಣೆ ಆಗುತ್ತೆ ಅಂತ ಆಗ್ರಹಿಸ್ತಾರೆ. ಈಗ ನಾವು ಕೂಡ ನಮ್ಮ BLA ವರ್ಕರ್ಸ್ನ ಎಲ್ಲರನ್ನೂ ಅಪಾಯಿಂಟ್ ಮಾಡ್ತಾ ಇದ್ದೀವಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ಸೊ ನಮ್ಮ ಎಲೆಕ್ಷನ್ ಕಮಿಷನರು ಏನು DC ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಸರಿಯಾಗಿ ಸರ್ವೆ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ದಾವಣಗೆರೆ ಜನತೆಗೂ ಕೂಡ ಅದನ್ನೇ ಹೇಳ್ತಾ ಇರೋದು, ಪ್ರತಿಯೊಬ್ಬರು ಕೂಡ ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ರಿ ಅಂತ. ನಾವು ಕೂಡ ಅದರ ವಿರೋಧವಾಗಿ ಹೇಳ್ತಾ ಇರೋದು, ವೋಟರ್ಸ್ ರಿಪೀಟ್ ಆಗಬೇಡ್ದು, ಯಾರಿಗೂ ಕೂಡ ಅವರ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವೋಟ್ ಅದನ್ನು ನಾವು ನಿರಾಕರಿಸಬೇಡ್ದು ಅಂತ. ಸೊ ನಾವು ಸಪೋರ್ಟ್ ಮಾಡ್ತೀವಿ SIR. ಬಟ್ ಯಾವ ರೀತಿ SIRನ ಒಂದು ಅವಸರದಲ್ಲಿ ಮಾಡ್ತಾ ಇದ್ದಾರೆ, ವೋಟ್ ಡಿಲೀಟ್ ಮಾಡ್ತಾ ಇದ್ದಾರೆ. ಮೋರ್ ನಂಬರ್ ಆಫ್ ವೋಟ್ಸ್, ಈಗ 65 ಲಕ್ಷ ವೋಟ್ ಡಿಲೀಟ್ ಆಯಿತು ಅಂತಾರೆ. ಈಗ 65 ಲಕ್ಷ ಹೋಗಿರೋದು ಸೆಕೆಂಡ್ ಟೈಮ್ ಮಾಡಿದಾಗ 45 ಲಕ್ಷ ಅಂತ ಹೇಳಿದರು, ಬಿಹಾರ್ನಲ್ಲಿ ಆಗಿರೋದು. ಹೌದ್ರ? ನಿಮ್ಮ ಮುಂದೆ ಇದೆ ಅದು. ಈಗ 45 ಲಕ್ಷ ವೋಟ್ ಡಿಲೀಟ್ ಮಾಡಿದರೂ ಕೂಡ ಅದರಲ್ಲೂ ಕೂಡ ನಾವು ಏನು ರಿಸರ್ಚ್ ಮಾಡಿದರೆ ಅದರಲ್ಲೂ ಕೂಡ ದೇರ್ ಆರ್ ಫಾಲ್ಟ್ಸ್ ಅಂತ ಗೊತ್ತಾಗಿದೆ. ಸೊ ನಮ್ಮ ಪ್ರಶ್ನೆ ಇರೋದು ಎಷ್ಟೇ, SIR ರಿವಿಷನ್ನು ಎಷ್ಟರ ಮಟ್ಟಿಗೆ ಇಟ್ ಈಸ್ ಟ್ರಾನ್ಸ್ಪರೆಂಟ್ ಅನ್ನೋದೇ ನಮ್ಮ ಪ್ರಶ್ನೆ ಇರೋದು. ಹೌದ್ರಿ, ಹೌದ್ರಿ, ನಮ್ಮ ಡ್ಯೂಟಿ. ಹೌದ್ರಾ? ನಮ್ಮ ಜನತೆಗೆ ಓಟಿನ ಹಕ್ಕು ಸಿಗಬೇಕು, ಸರಿಯಾದ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು ಅಂತ ನಮ್ಮದು ಕೂಡ ಅದೇ ವಿಚಾರ. ಕಾಂಗ್ರೆಸ್ ಪಕ್ಷದಿಂದ ಈ ಕುರಿತು ಜನರಿಗೆ ಜಾಗೃತಿ ಮೂಡಿಸಲಾಗಿದೆ. ಹೌದ್ರಿ, ಈಗ ಎಲ್ಲರೂ ನಾವು SIR ವಿರೋಧವಾಗಿ ನಾವು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಜನರಿಗೂ ಕೂಡ ವೋಟ್ ಚೋರಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ. ಈಗ ಎಲ್ಲ ವೋಟರ್ಸ್ನಲ್ಲಿ ನಾವು ಕೇಳ್ಕೊಳ್ಳೋದಷ್ಟೇ, 18 ಇಯರ್ಸ್ ಆಗಿದ್ದೀರಾ, ನಿಮ್ಮ ಹೆಸರು ನೋಂದಣಿ ಮಾಡ್ಕೊಳ್ರಿ, ಯಾರು ತೀರ್ಕೊಂಡಿದ್ದಾರೆ ಅವ್ರನ್ನ ಡಿಲೀಟ್ ಮಾಡ್ಕೊಳ್ರಿ, ನಿಮ್ಮ ಮನೆ ಚೇಂಜ್ ಆಗಿತ್ತು, ಅಡ್ರೆಸ್ ಚೇಂಜ್ ಆಗಿತ್ತು ಅಂದರೆ ಅದನ್ನು ಕೂಡ ದಾಖಲೆ ಮಾಡಿಕೊಂಡು ನಿಮ್ಮ ವೋಟಿಂಗ್ ಬೂತ್ ಯಾವುದಿದೆ ಅಂತ ಸರಿಯಾಗಿ ನೀವು ಕೂಡ ಎನ್ರೋಲ್ ಮಾಡ್ಕೊಳ್ಳಿ ಅಂತ. ಅದೆಲ್ಲ ಸಂಪೂರ್ಣ ಹೈಕಮಾಂಡಿಗೆ ಬಿಟ್ಟಿದ್ರಿ. ನಾವು ನಿಜವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತ ಇಲ್ಲ. ಯಾಕಂದರೆ ಅಪ್ಪಾಜಿ ಅವ್ರನ್ನ 6 ಬಾರಿ MLA ಮಾಡಿದ್ದಾರೆ, ಒಮ್ಮೆ ಸಂಸದರಾಗಿ ಆಯ್ಕೆ ಮಾಡಿದ್ದಾರೆ ದಾವಣಗೆರೆ ಜನತೆ. ನಾವು ಯಾವಾಗಲೂ ಚಿರಋಣಿ. ಸೊ ಜನರ ಒಂದು ಪಲ್ಸ್ ಕೂಡ ಹೈಕಮಾಂಡ್ ಗೆಸ್ ಮಾಡುತ್ತೆ, ಯಾರು ಸೂಕ್ತ ವ್ಯಕ್ತಿ, ಯಾರು ಸರಿಯಾದ ಕ್ಯಾಂಡಿಡೇಟ್ ಅಂತ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧವಾಗಿ ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟಿವ್ ಆಗಿ ಮುಂದಿನ ದಿನದಲ್ಲಿ ಚುನಾವಣೆಗೆ ಸಿದ್ಧತೆ ಮಾಡ್ಕೊಳ್ತೀವಿ. ಅಲ್ಲ, ಅದ್ರ ಬಗ್ಗೆ ಏನು ವಿಚಾರ ಇಲ್ಲ. ಅಲ್ಲ, ಚುನಾವಣೆಯಲ್ಲಿ ನಮ್ಮೆಲ್ಲರ ಪರವಾಗಿ ಓಡಾಡ್ತಾ ಇದ್ದಾರೆ, ಅವರ ಸರಳತೆನ, ಆಮೇಲೆ ಜನಾನುರಾಗಿಯಾಗಿ ಇದ್ದಾರೆ ಅಂತ ಎಲ್ಲರೂ ಕೂಡ ಅಷ್ಟೇ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ. ಹಾಗಂತ ಚುನಾವಣೆಗೆ ಅವರೇ ಕ್ಯಾಂಡಿಡೇಟ್ ಅನ್ನೋದು ನಮ್ಮ ಯಾರ ಮನಸ್ಸಿನಲ್ಲೂ ಇಲ್ಲ ಈಗ ಸದ್ಯಕ್ಕೆ. ಅಲ್ಲ, ಮಾಡಬೇಕ್ರಿ. ಅಲ್ಲ, ಅದನ್ನೇ ಪ್ರಜಾಪ್ರಭುತ್ವ ಅಂತ ಹೇಳೋದು. ಎಲ್ಲರೂ ಮೀಟಿಂಗ್ ಮಾಡಲಿ, ಯಾರು ಸೂಕ್ತ ಕ್ಯಾಂಡಿಡೇಟ್ ಅಂತ ಇಲ್ಲಿರೋ ಲೀಡರ್ಸು ನಾವು ಕೂಡ ರೆಕಮೆಂಡ್ ಮಾಡಿ ಕಳಿಸ್ತೀವಿ.
ಸರಿಯಾದ ವ್ಯಕ್ತಿಗಳು ಜನಸೇವೆ ಮಾಡಲಿಕ್ಕೆ ಯಾರು ತಯಾರಿದ್ದಾರೆ ಅವರನ್ನು ನಾವು ರೆಕಮೆಂಡ್ ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಗೆಲ್ಲಿಸ್ತೀವಿ. ಜನನೂ ಅವ್ರನ್ನ ಆಶೀರ್ವಾದ ಮಾಡಿರಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ರಿ ಅಂತ ನಾವು ಅದನ್ನು ಕೇಳ್ತೀವಿ. ಥ್ಯಾಂಕ್ ಯು.